ನೋಡಿ, ಯಾರ ಋಣವನ್ನ ಬೇಕಾದರೂ ಕೂಡ ತೀರಿಸಬಹುದಂತೆ, ತಾಯಿ ಋಣವನ್ನ ಮಾತ್ರ ಜೀವನದಲ್ಲಿ ಸಾಯೋ ತನಕ ಅಲ್ಲ, 10 ಜನ್ಮ ಎತ್ತಿ ಬಂದರೂ ಕೂಡ ತಾಯಿಯ ಋಣವನ್ನ ಮಾತ್ರ ನಮಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. 3 ಋಣವನ್ನ ತೀರಿಸಬಹುದು ಅಂತ ಹೇಳ್ತಾರೆ. ಯಾವುದು? ಯಜ್ಞೇನ ದೇವೇಭ್ಯ, ದೇವಋಣ, ಪಿತೃಋಣ, ಋಷಿ ಋಣ. ಈ 3 ಋಣಗಳನ್ನ ತಾನು ಜೀವನದಲ್ಲಿ ಶ್ರಮ ಪಟ್ಟ ಅಂತಾದರೆ ಈ 3 ಋಣವನ್ನು ತೀರಿಸಬಹುದು. ಹೇಗೆ? ಯಜ್ಞೇನ ದೇವೇಭ್ಯ, ಯಜ್ಞವನ್ನ ಮಾಡೋದರ ಮೂಲಕ, ಯಜ್ಞಗಳಲ್ಲಿ ಆಹುತಿಯನ್ನ ಕೊಡೋದರ ಮೂಲಕ ಆ ದೇವತೆಗಳ ಋಣವನ್ನ ನಾವು ತೀರಿಸಬಹುದು. ಇನ್ನ ಪ್ರಜಯ ಪಿತೃಭ್ಯ ಅಂತ ಶಾಸ್ತ್ರ ಹೇಳುತ್ತೆ. ಸಂತಾನವನ್ನ ಪಡೆದ್ವಿ ಅಂತಾದರೆ ಪಿತೃಋಣದಿಂದ ಮುಕ್ತರಾದೆವು ಅಂತ ನಾವು ತಿಳ್ಕೋಬೇಕು. ಸಂತಾನ ಇಲ್ಲದೆ ಹೋದ್ರೆ ಪಿತೃಋಣವನ್ನ ಕಾಪಾಡಿಕೊಳ್ಳುವಂತಹದ್ದು ಸ್ವಲ್ಪ ಕಷ್ಟ. ಆದ್ದರಿಂದ ಸಂತಾನವನ್ನ, ಪಿತೃಋಣವನ್ನು ತೀರಿಸೋದಕ್ಕೋಸ್ಕರ ಪ್ರತಿಯೊಬ್ಬ ಪುರುಷರು ಕೂಡ ಸಂತಾನವನ್ನ ಪಡಿಬೇಕು. ಇನ್ನ ಋಷಿ ಋಣವನ್ನು ಹೇಗೆ ತೀರಿಸಬೇಕು ಅಂತ ಹೇಳಿದ್ರೆ, ವೇದಾಧ್ಯಯನವನ್ನ ಮಾಡೋದರ ಮೂಲಕ ಆ ಋಷಿ ಋಣವನ್ನು ತೀರಿಸಬಹುದಂದು. ಆದರೆ ತಾಯಿ ಋಣವನ್ನ ಮಾತ್ರ 10 ಜನ್ಮ ಎತ್ತಿ ಬಂದರೂ ಕೂಡ ಆ ತಾಯಿ ಋಣವನ್ನ ಮಾತ್ರ ಜನ್ಮ ಜನ್ಮಾಂತರದಲ್ಲಿಯೂ ಕೂಡ ನಮಗೆ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಒಂದು ವೃದ್ಧಾಶ್ರಮ, ತಾಯಿ ಎಷ್ಟು ಜನ ಮಕ್ಕಳನ್ನ ಬೇಕಾದರೂ ಕೂಡ ತನ್ನ ಜೀವನವನ್ನೇ ಬಲಿ ಕೊಟ್ಟು ಬೇಕಾದ್ರೆ ತಾಯಿ ಮಕ್ಕಳನ್ನ ಕಾಪಾಡ್ತಾಳೆ. ಆದ್ರೆ ಮಕ್ಕಳು ಮಾತ್ರ ತಂದೆ ತಾಯಿಗೆ ವಯಸ್ಸಾದಾಗ ನಾನ್ ನೋಡ್ಕೊಳ್ಳಲ್ಲ, ನೀನ್ ನೋಡ್ಕೊಳ್ಳಲ್ಲ ಅಂತ ಎಲ್ಲರೂ ಕೂಡ ತಮ್ಮ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ತಾರೆ. ಎಲ್ಲ ಮಕ್ಕಳನ್ನು ಸಾಕಿದ ಆ ವೃದ್ಧರಾದ ತಂದೆ ತಾಯಿಗಳನ್ನ ಕೊನೆ ಕಾಲದಲ್ಲಿ ಯಾರೂ ಕೂಡ ನೋಡಿಕೊಳ್ಳುವಂಥವರು ಸಿಗೋದೇ ಇಲ್ಲ. ಒಬ್ಬ ಮಗ ಇದ್ನಂತೆ, ಮದುವೆ ಆಗಬೇಕಾದ್ರೇನೆ ಹೆಂಡತಿ ಕಂಡೀಷನ್ ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ರಾಹು ಕೇತು ಇದ್ದಾವ ಅಂತ. ಯಾರದ್ ರಾಹು ಕೇತು? ಅತ್ತೆ ಮಾವಂದರಿಗೆ ಮದುವೆ ಮಾಡ್ಕೊಳ್ಳೋ ಹುಡುಗಿಯರು ಇಟ್ಟ ಹೆಸರು ಏನು ಅಂದ್ರೆ ರಾಹು ಕೇತು ಇದ್ದಾರ. ಇದ್ರೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾನಂತೆ, ಇನ್ನೇನ್ ಸಾಯ್ಲಿಕ್ಕೆ ಬಂದಿದ್ದಾರೆ, ಆದ್ರಿಂದ ಚಿಂತೆ ಮಾಡ್ಬೇಡ, ಮದುವೆ ಆಗಮ್ಮ. ಮದುವೆ ಆದ ತಕ್ಷಣವೇ ಮಗ ಮಾಡುವ ಮೊದಲನೇ ಕೆಲಸ ಏನು ಅಂತ ಹೇಳಿದ್ರೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸಿ ಬಿಡ್ತಾನೆ. ಒಂದು ತಾಯಿಯನ್ನು ಹೀಗೆ ವೃದ್ಧಾಶ್ರಮಕ್ಕೆ ನಡೆದ ಘಟನೆ ಇದು. ವೃದ್ಧಾಶ್ರಮಕ್ಕೆ ಸೇರಿಸ್ತಾನಂತೆ ಒಬ್ಬ ಮಗ ತನ್ನ ತಾಯಿಯನ್ನ ಸೇರಿಸಿದಾಗ ಎಷ್ಟೋ ವರ್ಷ ಆಯ್ತು, ತಾಯಿ ಇದ್ದಾಳೆ ಅನ್ನೋದು ಕೂಡ ಮರತೇ ಹೋಗ್ಬಿಟ್ಟಿದೆ ಆ ಮಗನಿಗೆ. ಕೊನೆಗೆ ಒಂದು ದಿನ ವೃದ್ಧಾಶ್ರಮದಿಂದ ಫೋನ್ ಬಂತು. ಏನು ಅಂತ ಹೇಳಿದ್ರೆ, ನಿನ್ನ ತಾಯಿ ಇನ್ನು 1 ಗಂಟೆ 2 ಗಂಟೆ ಬದುಕಿದ್ರೆ ಜಾಸ್ತಿ, ಏನಾದ್ರೂ ಮಾತಾಡ್ಬೇಕು ಅನ್ನೋ ಆಸೆ ಇದ್ದರೆ ಬಂದು ಮಾತಾಡ್ಕೊಂಡು ಹೋಗು. ಬರ್ತಾನೆ, ತಾಯಿ ಹತ್ರ ಕೇಳ್ತಾನೆ, ಅಮ್ಮ ಏನಾದ್ರೂ ಕೂಡ ಜೀವನದಲ್ಲಿ ನಿನ್ನ ಕೊನೆ ಆಸೆ ಏನಾದ್ರೂ ಕೂಡ ಇದೇನಾ ಅಂತ. ತಾಯಿ ಹೇಳ್ತಾಳೆ, ಎಂಥ ಕಾರುಣ್ಯ ನೋಡಿ, ಸಾಯ್ಬೇಕಾದ್ರೂ ಕೂಡ ತನ್ನನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದರೂ ಕೂಡ, ಸಾಯೋ ಕ್ಷಣದಲ್ಲಿ ಇದ್ದರೂ ಕೂಡ ಮಗನಿಗೆ ಹೇಳ್ತಾಳಂತೆ, ಅಪ್ಪ ಮಗನೇ, ಈ ವೃದ್ಧಾಶ್ರಮದಲ್ಲಿ ಫ್ಯಾನಿನ ಕೊರತೆ ತುಂಬಾ ಇದೆ, ಈ ಫ್ಯಾನನ್ ಒಂದು ಹಾಕಿಸಿ ನೀನು ಪುಣ್ಯ ಕಟ್ಕೋ. ಯಾಕೆ ಅಂತ ಕೇಳ್ತಾನಂತೆ ತಾಯಿ ಹತ್ತಿರ. ಅದಕ್ಕೆ ತಾಯಿ ಹೇಳ್ತಾಳಂತೆ, ನನಗೆ ವಯಸ್ಸಾದಾಗ ಯಾವ ರೀತಿ ನನ್ನನ್ನ ನೀನು ವೃದ್ಧಾಶ್ರಮಕ್ಕೆ ಬಿಟ್ಟೆಯೋ ಅದರಂತೆ ನಿನಗೆ ವಯಸ್ಸಾದಾಗಲೂ ಕೂಡ ನಿನ್ನ ಮಕ್ಕಳು ನಿನ್ನನ್ನು ಈ ವೃದ್ಧಾಶ್ರಮಕ್ಕೆ ತಂದು ಬಿಡ್ತಾರೆ. ಈ ವೃದ್ಧಾಶ್ರಮಕ್ಕೆ ತಂದು ಬಿಟ್ಟಾಗ ನಾನು ಸೆಕೆಯಲ್ಲಿ ತುಂಬಾ ಬಳಲಿ ಬೆಂಡಾಗಿದ್ದೇನೆ, ನಿನಗೆ ಈ ತರ ಸೆಕೆ ಆಗಬಾರದಲ್ವಾ, ಅದಕ್ಕೋಸ್ಕರ ಆದ್ರೂ ಕೂಡ ಫ್ಯಾನ್ ಅನ್ನು ಹಾಕ್ಸು. ಸಾಯೋ ಕ್ಷಣದಲ್ಲಿಯೂ ಕೂಡ ಆ ತಾಯಿಯ ಮಾತೃ ವಾತ್ಸಲ್ಯ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಆದ್ದರಿಂದ ತಾಯಿಯ ಋಣ ಅಪ್ಪಿ ತಪ್ಪಿಯೂ ಕೂಡ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಅದನ್ನ ತೀರಿಸಲಿಕ್ಕೆ ಆಗದೇ ಇರುವಂತಹ ದೊಡ್ಡ ದೇವತೆ ಅಂತ ಬಿಟ್ಟರೆ ಅದು ತಾಯಿ ಅನ್ನುವಂತಹ ದೇವತೆ ಶಾಸ್ತ್ರ ಹೇಳುತ್ತೆ. ಮನುಸ್ಮೃತಿಯಲ್ಲಿ ಮನುಕಾರ ಒಂದು ಮಾತನ್ನ ಹೇಳ್ತಾನೆ, ಯಾರನ್ನ ಬೇಕಾದರೂ ಕೂಡ ಬಿಡಿ, ವೃದ್ಧೌಚ ಮಾತಾ ಪಿತರವು ಅಂತ ಮೊದಲಿಗೆ ಹೇಳಿದ್ದೆ. ವೃದ್ಧರಾದ ತಂದೆ ತಾಯಿಗಳನ್ನ ಮಾತ್ರ
ನಿನ್ನ ಪ್ರಾಣವನ್ನ ಬೇಕಾದರೂ ಬಲಿ ಕೊಟ್ಟು ಆ ತಂದೆ ತಾಯಿಗಳನ್ನು ಕಾಪಾಡು. ಅಷ್ಟು ಕಠೋರವಾಗಿ, ಅಷ್ಟು ನಿಷ್ಠುರವಾಗಿ ಆ ತಂದೆ ತಾಯಿಗಳ ಸೇವೆಯನ್ನ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ನಿರೂಪಣೆಯನ್ನ ಮಾಡ್ತಾರೆ.